ಆಕ್ಚುಲಿ ತುಂಬಾ ದಿನ ಆಗಿದೆ ನಮ್ ಬಾಸ್ನ ನೋಡಿ. ಬಾಸ್ ಮೂವಿ ರಿಲೀಸ್ ಆಗಿ ತುಂಬಾ ಖುಷಿ ಆಯ್ತು. ಮೂವಿ ಮಾತ್ರ ಸೂಪರ್ ಆಯ್ತು. ಮೂವಿ ನೋಡಿದ್ಮೇಲೆ ಅನ್ಸೋದು ಒಂದೇ ಒಂದು, ದ ಡೆವಿಲ್ ಇಸ್ ಬ್ಯಾಕ್ ಅಂತ ಅನ್ಬಿಟ್ಟು. ನಮ್ ಬಾಸ್ ಮೂವಿ ರಿಲೀಸ್ ಆಗೈತೆ, ನಮ್ ಬಾಸ್ ರಿಲೀಸ್ ಆಗ್ಲಿ ಅಂತ ಅನ್ಬಿಟ್ಟು ಆಶಿಸ್ತೀನಿ ಅಷ್ಟೇನೆ. ಎಲ್ರು ಬಂದು ಮೂವಿ ನೋಡಿ, ಮೂವಿ ಸೂಪರ್ ಆಗಿದೆ. ಏನು ಗೊತ್ತಾ, ಸಾರಥಿ ಟೈಮ್ ಅಲ್ಲೂ ಸರ್ ಜೈಲಲ್ಲಿ ಇದ್ರು, ಈಗ್ಲೂ ಕೂಡ ಜೈಲಲ್ಲಿ ಇದಾರೆ. ಸಾರಥಿನೂ ಚೆನ್ನಾಗಿ ಹಿಟ್ ಆಯ್ತು. ಇದು ಆತರ ಏನಾದ್ರು ಸಿಂಕ್ ಆಗುತ್ತೆ? ಜೈಲಲ್ಲಿ ಇದಾರ ಅಂತ ಅಂದ್ಬಿಟ್ಟು ಹಿಟ್ ಆಗ್ತಿಲ್ಲ. ನಾವು ಸೆಲೆಬ್ರಿಟೀಸ್ ಮೂವಿನ ಹೇಗೆ ಇದ್ರು ಹಿಟ್ ಮಾಡ್ತೀರಿ. ಅದ್ರಲ್ಲೂ ಈ ತರ ಎಕ್ಸ್ಟ್ರಾರ್ಡಿನರಿ ಆಗಿದ್ರೆ ಇನ್ನ ಹಿಟ್ ಮಾಡ್ತೀರಿ. ನಾನ್ ಮತ್ತೆ ಬಂದು ಮೂವಿ ನೋಡ್ತೀನಿ ಫ್ಯಾಮಿಲಿ ಜೊತೆ ಒಂದ್ಸರಿ. ಈಗ ಫ್ರೆಂಡ್ಸ್ ಬ್ರದರ್ಸ್ ಜೊತೆ ಬಂದು ನೋಡಿದೀನಿ, ಮತ್ತೆ ಮೂವಿ ಬರ್ತೀನಿ. ಇನ್ನ ಎಷ್ಟು ಸಲ ನೋಡಿದ್ರು ಸಾಕಾಗಲ್ಲ ಅಂತ ಹೇಳ್ತಿದ್ದಾರೆ ಎಲ್ರು. ಹೌದೌದು, ಚೆನ್ನಾಗಿದೆ. ಆಕ್ಚುಲಿ ಟ್ವಿಸ್ಟ್ ಸೂಪರ್ ಆಗಿದೆ. ಬಂದ್ ಮೂವಿ ನೋಡಿದ್ರೆ ಅರ್ಥ ಆಗುತ್ತೆ ನಿಮ್ಗೆ ಹೇಗಿದೆ ಅಂತ ಅನ್ಬಿಟ್ಟು. ಎಲ್ರು ಬಂದ್ ನೋಡಿ, ಫ್ಯಾಮಿಲಿ ಸಮೇತ ಬಂದ್ ನೋಡ್ಬೋದು. ಬಂದ್ ನೋಡಿ. ಇವತ್ತು ನೈಟ್ ಸೋಗ್ ಮತ್ತೆ ಫ್ಯಾಮಿಲಿ ಜೊತೆ ಬರ್ತೀನಿ ನಾನು. ಯಾರ್ಯಾರೋ ಬರ್ನಲ್ಲಿ ಇಟ್ಕೊಂಡ್ ಬನ್ನಿ ಅಂತ ಹೇಳ್ತಿದ್ದಾರೆ, ಯಾರ್ಯಾರು ಇಟ್ಕೊಂಡ್ ಬರ್ಬೇಕು? ಬರ್ನಲ್ ಗಿರ್ನಲ್ಲೆಲ್ಲ ಏನು ಬೇಡ, ಬನ್ನಿ. ಎಲ್ಲಾ ಕನ್ನಡ ಸಿನಿಮಾ ಒಂದನೇ ಬಾಸ್ ಫ್ಯಾನ್ ಆಗಿ ಹೇಳ್ತಿದೀನಿ. ಬಂದು ಕನ್ನಡ ಸಿನಿಮಾ ನೋಡಿ ಗೆಲ್ಸಿ ಅಷ್ಟೇನೆ. ಥ್ಯಾಂಕ್ ಯು. ಒಂದ್ ಡೈಲಾಗ್ ಹೇಳ್ತೀರಾ? ದ ಡೆವಿಲ್ ಇಸ್ ಬ್ಯಾಕ್ ಅಷ್ಟೇ. ಥ್ಯಾಂಕ್ ಯು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.